ಏಕಾದಶಿ ವ್ರತವ ಸಾಧಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಏಕಾದಶಿ, ಹಾಗಾಗಿ ಚಿಕ್ಕದಾಗಿ ನಮ್ಮ ಮನೆಯಲ್ಲೇ ನಾನು ಪೂಜೆ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ, ತುಂಬ ಗ್ರ್ಯಾಂಡು ಅಲ್ಲ. ಯಾರೆಲ್ಲ ಏಕಾದಶಿ ಮಾಡಿಲ್ಲೋ ಮಾಡಿ, ಒಳ್ಳೆಯದಂತೆ. ಇದೇನೋ ವರ್ಷದಲ್ಲಿ ಒನ್ ಟೈಮ್ ಬರುತ್ತಂತೆ ಇದು ಏಕಾದಶಿ, ತುಂಬ ಒಳ್ಳೆಯದು. ಶ್ರೀಕಾಂತನ್ನ ನೆನೆಸಿ ಏಕಾದಶಿ ವ್ರತವ ಸಾಧಿಸಿ, ಏಕಾದಶಿ ವ್ರತವ ಸಾಧಿಸಿ. ದಶಮಿ ಏಕಾದಶಿ ದ್ವಾದಶಿ ದಿನತ್ರಯ ವಸುಧೆಯೊಳಗೆ ಮಹಾವ್ರತವೆಂದು ತಿಳಿದು ತ್ರಿದಶರೆಲ್ಲ ಕೈಕೊಂಡು ಮಾಡಿದರೆಂದು ರಾಜಿಸುವ ಸತ್ಕರ್ಮದಲ್ಲಿ ಬಿಸಜನಾಭನುಲ ಕೂಮಿಗೆ ಹೇಳಿದ ವ್ರತ ಹಸನಾಗಿ ಬೊಮ್ಮಗೆ ಅರಿವು ಮಾಡಲು ದೇವ ಋಷಿಗೆ ಅಜನು ಪೇಳಲ ಮುನಿ ಬೀರಿದ ದಶದಿಶೆಯೊಳಗಂದು ಏಕಾದಶಿ ವ್ರತವ ಸಾಧಿಸಿ, ಏಕಾದಶಿ ವ್ರತವ. ನಾವು ಏಕಾದಶಿ ಮಾಡ್ತಾ ಇದ್ದೀವಿ ಅಂದರೆ ಮಕ್ಕಳು ಬಿಡೋಕ್ಕಾಗುತ್ತಾ ಊಟನ? ಹಾಗಾಗಿ ಅವ್ರಿಗೋಸ್ಕರ ನಾನಿಲ್ಲಿ ನೀರು ದೋಸೆ ಮಾಡಿದ್ದೀನಿ. ನೋಡಿ, ಇಲ್ಲಿ ನೀರು ದೋಸೆ ಅಂದರೆ ತುಂಬ ಇಷ್ಟ ಆಗುತ್ತೆ ನನ್ನ ಮಕ್ಕಳಿಗೆ. ಯಾಕಂದರೆ ಜಾಸ್ತಿ ಅದರಲ್ಲಿ ಸೋಡಾ ಇರಲ್ಲ, ತುಂಬ ಸಿಂಪಲ್. ಈ ನೀರು ದೋಸೆಗೆ ಏನಂದರೆ ಕಾಯಿ ಚಟ್ನಿ ಚೆನ್ನಾಗಿ ಅನಿಸುತ್ತೆ, ತರಕಾರಿ ಕರಿನೂ ಚೆನ್ನಾಗಿ ಅನಿಸುತ್ತೆ. ನಾನು ಕಾಯಿ ಚಟ್ನಿ ಮಾಡಿದ್ದೀನಿ, ತರಕಾರಿ ಕರಿ ಮಾಡಬೇಕು, ಇನ್ನೂ ಮಾಡಿಲ್ಲ. ತುಂಬ ಲೇಟ್ ಆಗಿಬಿಟ್ಟಿದೆ. ಏನಾದರೂ ತಿಂಡಿ ಕೊಡಲಿಲ್ಲ ಅಂದರೆ ಮುಗಿದೋಯ್ತು, ಇವಾಗ ನನ್ನೇ ತಿನ್ಕೊಂಡ್ಬಿಡ್ತಾರೆ. ಹಾಗಾಗಿ ಇದಿಷ್ಟು ಕೊಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.